ವಾಂಖೆಡೆಯಲ್ಲಿ ರೋಹಿತ್ ಶರ್ಮಾ ದಾಖಲೆ. Now this is Rohit Sharma as we know him. 100 ಸಿಕ್ಸರ್ ಸಿಡಿಸಿದ ಹಿಟ್ ಮ್ಯಾನ್. Lovely. All the way for 6. ಭರ್ಜರಿ ಸಿಕ್ಸರ್ಗಳಿಗೆ ಫೇಮಸ್ ಆದ ರೋಹಿತ್ ಶರ್ಮಾ ಇದೀಗ 3 ಅಪರೂಪದ ಮೈಲಿಗಲ್ಲನ್ನ ದಾಟಿದ್ದಾರೆ. ಸನ್ರೈಸರ್ಸ್ ಹೈದರಾಬಾದ್ ವಿರುದ್ಧದ ಪಂದ್ಯದಲ್ಲಿ ರೋಹಿತ್ ಶರ್ಮಾ ಫುಲ್ ಶಾಟ್ ಮೂಲಕ 2 ಬೃಹತ್ ಸಿಕ್ಸರ್ಗಳನ್ನ ಸಿಡಿಸಿದ್ದು ಐಪಿಎಲ್ನಲ್ಲಿ ದೊಡ್ಡ ದಾಖಲೆಯನ್ನೇ ಸೃಷ್ಟಿಸಿದ್ದಾರೆ. Now this is Rohit Sharma as we know him. ಹೌದು, ವಾಂಖೆಡೆ ಕ್ರೀಡಾಂಗಣದಲ್ಲಿ ನಡೆದ ಪಂದ್ಯದಲ್ಲಿ ರೋಹಿತ್ ಶರ್ಮಾ ಒಟ್ಟು 100 ಸಿಕ್ಸರ್ಗಳನ್ನ ಪೂರ್ಣಗೊಳಿಸಿದ್ದಾರೆ. ವಾಂಖೆಡೆಯಲ್ಲಿ 100 ಐಪಿಎಲ್ ಸಿಕ್ಸರ್ಗಳನ್ನ ಸಿಡಿಸಿದ ಮೊದಲ ಬ್ಯಾಟ್ಸ್ಮನ್ ಎನಿಸಿಕೊಂಡ್ರು. ಇನ್ನು ರೋಹಿತ್ ತನ್ನನ್ನ ಹೊರತುಪಡಿಸಿದ್ರೆ ಬೇರೆ ಯಾವುದೇ ಬ್ಯಾಟ್ಸ್ಮನ್ ವಾಂಖೆಡೆ ಕ್ರೀಡಾಂಗಣದಲ್ಲಿ 100 ಸಿಕ್ಸರ್ಗಳನ್ನ ಸಿಡಿಸಿಲ್ಲ. ಅಲ್ಲದೆ ಈ ಮೂಲಕ ರೋಹಿತ್ ಶರ್ಮಾ ಫಾರ್ಮ್ಗೆ ಮರಳುವ ಸಣ್ಣ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ. Now this is Rohit Sharma as we know him. ಈ ಬಾರಿ ಐಪಿಎಲ್ನಲ್ಲಿ ರೋಹಿತ್ ಶರ್ಮಾ ಬ್ಯಾಟ್ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಲಿಲ್ಲ. ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಕಣಕ್ಕಿಳಿತಾ ಇರುವ ಹಿಟ್ ಮ್ಯಾನ್ ತಂಡಕ್ಕೆ ಇಂಪ್ಯಾಕ್ಟ್ ಆಗ್ತಾ ಇಲ್ಲ ಅಂತ ಮಾತನಾಡ್ಕೊಳ್ತಾ ಇದ್ರು. ಆದ್ರೆ ಇದೀಗ ರೋಹಿತ್ ಸನ್ರೈಸರ್ಸ್ ವಿರುದ್ಧದ ಪಂದ್ಯದಲ್ಲಿ ಕೊಂಚ ಲಯ ಕಂಡುಕೊಂಡಂತೆ ಕಾಣಿಸಿದ್ದು, ರೋಹಿತ್ ಕೇವಲ 16 ಎಸೆತಗಳಲ್ಲಿ 3 ಸಿಕ್ಸರ್ಗಳೊಂದಿಗೆ 26 ರನ್ ಸಿಡಿಸಿ ನಂತರ ಪೆವಿಲಿಯನ್ಗೆ ಸೇರಿದ್ರು. Now this is Rohit Sharma as we know him. ಇನ್ನು ರೋಹಿತ್ ಶರ್ಮಾಗೂ ಮೊದಲು ಐಪಿಎಲ್ನಲ್ಲಿ ಒಂದೇ ಕ್ರೀಡಾಂಗಣದಲ್ಲಿ 100ಕ್ಕೂ ಹೆಚ್ಚು ಸಿಕ್ಸರ್ಗಳನ್ನ ಬಾರಿಸಿದ ಹೆಗ್ಗಳಿಕೆ ಮೂವರಿಗೆ ಮಾತ್ರ ಸಲ್ಲುತ್ತೆ. ಅದರಲ್ಲಿ ವಿಶೇಷ ಅಂದ್ರೆ ಮೂವರು ರಾಯಲ್ ಚಾಲೆಂಜರ್ಸ್ ಬೆಂಗಳೂರಿನ ಒಂದೇ ತಂಡದವರಾಗಿದ್ದಾರೆ. ವಿರಾಟ್ ಕೊಹ್ಲಿ ಅಗ್ರಸ್ಥಾನದಲ್ಲಿದ್ರೆ ಕ್ರಿಸ್ ಗೇಲ್, ಎಬಿ ವಿಲಿಯರ್ಸ್ 2-3ನೇ ಸ್ಥಾನದಲ್ಲಿದ್ದು, ಇದೀಗ ರೋಹಿತ್ 4ನೇ ಸ್ಥಾನವನ್ನ ಪಡೆದು ಈ ಪಟ್ಟಿಗೆ ಸೇರ್ಪಡೆಯಾಗಿದ್ದಾರೆ. ಇಷ್ಟೇ ಅಲ್ಲದೆ ರೋಹಿತ್ ಶರ್ಮಾ ಮುಂಬೈ ಇಂಡಿಯನ್ಸ್ ಪರ 256 ಗಳನ್ನ ಸಿಡಿಸಿದ 2ನೇ ಬ್ಯಾಟರ್ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದ್ದಾರೆ. ಸುಷ್ಮಿತಾ, ನ್ಯೂಸ್ ಡೆಸ್ಕ್, ಪ್ರಜಾಶಕ್ತಿ ಟಿವಿ.